ನೋಡ್ತಿರ್ಬೋದು ವೀಕ್ಷಕರೇ, ನಾವಿವತ್ತು ಮಾಗಡಿ ದನಗಳ ಜಾತ್ರೆಗೆ ಬಂದಿದ್ದೀವಿ. ಈಗ ಮತ್ತೊಬ್ರು ಯುವ ರೈತರನ್ನ ನಾವು ಮಾತಾಡ್ಸ್ತೀವಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಮುನಿರಾಜು. ಮುನಿರಾಜ್ ಅವ್ರು ಎಲ್ಲಿಂದ ಬರ್ತಾ ಇದ್ರ? ಗುಬ್ಬಿ ಸರ್. ಗುಬ್ಬಿ? ಹಾ ಸರ್, ತುಮಕೂರು ಜಿಲ್ಲೆ. ತುಮಕೂರು ಜಿಲ್ಲೆ. ಸರ್ ಈಗ ನಿಮ್ಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಮಾಗಡಿ? 60 ಕಿಲೋಮೀಟರ್. 60 ಕಿಲೋಮೀಟರ್ ಆಗುತ್ತೆ. ಸೊ ಯೂಶಲಿ ನೀವೆಲ್ಲ ಜಾತ್ರೆಗೆ ಹೋಗ್ತಾ ಇರ್ತೀರಾ? ಹಾ, ಅಂದ್ರೆ ಈಗ ಹಂಗೆ ಹೋಗಿದ್ವಿ. ಹಾ, ನೆಕ್ಸ್ಟ್ ಇಲ್ಲಿ ಮಾಗಡಿ. ಅಂದ್ರೆ ಎರಡೇ ಜಾತ್ರೆನ ನೀವು ಮಾಡೋದು? ನೋಡೋಣ, ಇಲ್ಲಿ ವ್ಯಾಪಾರ ಆಗ್ಲ ಅಂದ್ರೆ ಚೋಳೂರು ಹೋಗ್ತೀವಿ. ಅಂದ್ರೆ ಚೋಳೂರ್ಗೆ ಹೋಗ್ತಾರೆ? ಚೇಳೂರು ಅದು? ಚೇಳೂರು. ಇವನ್ ಬಡವನಹಳ್ಳಿ ಕೂಡ ಇದೆ ಅಲ್ವಾ? ಗೊತ್ತಿಲ್ಲ ಸರ್. ಬಡವನಹಳ್ಳಿ ಏಪ್ರಿಲ್ 1 ಆ ಟೈಮಲ್ಲಿ ಇದೆ. ಓಕೆ ಸರ್, ಇದು ಹಾಲಲ್ಲ? ಇಲ್ಲ, ಅಲ್ಲಾಗಿದೆಯಾ? ರೀಸೆಂಟ್ ಆಗಿ ಆಗಿರೋದಾ? ಹಾ, ರೀಸೆಂಟ್ ಆಗಿ. ಓಕೆ, ಏನ್ ಹೇಳ್ತಿದ್ರೆ ಸರ್ ರೇಟು? ಸರ್ 2.5 ಹೇಳ್ತಾ ಇದ್ದೀವಿ. 2.5 ಹೇಳ್ತಾ ಇದ್ದೀರಾ? ಶೋಕಿ ಎತ್ತ ಸರ್ ಇದು? ಶೋಕಿ ಎತ್ತು. ಎತ್ತ ಇಲ್ಲ ಕಡ್ಸ? ಎತ್ತು. ಬೀಜ ಬಿಡಿಸಿದ್ದೀರಾ? ಹಾ. ಸರ್ ಈಗ ನೀವು ಏನ್ ಕೆಲಸ ಮಾಡ್ಸಿಲ್ವಾ ಇದ್ರಲ್ಲಿ? ಏನು ಮಾಡ್ಸಿಲ್ಲ. ಸ್ವಲ್ಪನೂ ಶೋಕಿ ಸಾಕಿರೋದೆ. ಕುಂಟೆನೂ ಹೊಡ್ಸಿಲ್ಲ? ಮಗನೇ ಇಕ್ಕಿಲ್ಲ ನಾವು. ಮಗನೇ ಇಕ್ಕಿಲ್ಲ. ಓಕೆ ಸರ್, ಈಗ ನಾನು ಒಂದು ಕ್ವಶನ್ ಕೇಳ್ತೀನಿ. ಹಾ, ಹೇಳಿ ಸರ್. ಯಾಕೆ ನಿಮ್ಗೆ ಶೋಕಿ ಎತ್ತನೆ ಸಾಕ್ಬೇಕಂತ ಅನಿಸ್ತು ನಿಮ್ಗೆ? ಏನೋ ಒಂದು ಆಸೆ. ಹಳ್ಳಿ ಕರ್ ಸಾಕ್ಬೇಕು. ಹಾ. ಅಂದ್ರೆ ನಾವು ಮುಂಚೆ ಮಾಮೂಲಿ ಹಸುಕರ ನಾಟಿದನ ಸಾಕುವೆ. ಏನ ಓರಿ ಕಟ್ಟನ ಒಂದ್ ಜೊತೆ ಅಂತ ಹೇಳಿ ಫಸ್ಟ್ ಟೈಮ್ ಇಲ್ಲೇ ಮಾಗಡಿ ಜಾತ್ರೆ ತಗೊಂಡೋಗಿರೋದು ಇವ್ ಕರು. ಓಕೆ, ಈಗ ಸದ್ಯಕ್ಕೆ ಏನ್ ಕೆಲಸ ಅಂತ ಏನು ಮಾಡ್ಸಿಲ್ಲ? ಬಂದು ಕೇಳ್ತಾ ಇದಾರೆ, ಹೋಗ್ತಾ ಇದಾರೆ. ನಮ್ ಬಜೆಟ್ ಬರ್ತಿಲ್ಲ. ಅಂದ್ರೆ ಈಗ ನಿಮ್ದು ಫೈನಲ್ ಅಂದ್ರೆ ಎಷ್ಟಕ್ಕೆ ಬಿಡ್ಬೋದು ಸರ್ ನಿಮ್ ಪ್ರಕಾರ? ಒಂದು 2.10 2.20 ಬಂದ್ರೆ ಬಿಟ್ಬಿಡ್ತೀನಿ. 2.10 2.20 ಬಂದ್ರೆ ಬಿಡ್ತೀನಿ. ಈಗ ನೀವು ಜಾಸ್ತಿ ಪ್ರಿಫರ್ ಮಾಡೋದು ಶೋಕಿ ಎತ್ತು? ಹಾ. ಇದ್ ಬಿಟ್ರೆ ನಿಮ್ಮ ಮನೆಯಲ್ಲಿ ನಾಟಿ ಇದನ್ನ? ಇಲ್ಲ, ಒಂದ್ ಜೊತೆ ಸಾಕಿರ್ತಾರೆ ಒಟ್ಟಲ್ಲಿ. ಯಾಕೆ ಸಾಕ್ಬೇಕು ಅನ್ಸುತ್ತೆ ನಿಮ್ಗೆ? ಏನೋ ಮನೆ ಜೊತೆ ಮನೆ ಮಕ್ಳಿಗೆ ಇರ್ಬೇಕು. ಆಮೇಲೆ ಅದನ್ನ ನಾವು ದುಡಿಮೆಗೆ ಅಂತ ಅಂದ್ರೆ ಈಗ ಏನೋ ಒಂಥರ ಲಕ್ಷಣ ಅಂತ ಹೇಳ್ತಾರೆ. ಖಂಡಿತ. ಇದು ಸಗಣಿ ಇಕ್ಕಿದ್ರೆ ಅದೊಂದು. ಈಗ ಎಷ್ಟೋ ಜನ ಹೇಳ್ತಾರೆ, ಈಗ ಮೈ ಮೇಲೆ ಒಂಚೂರು ಒಡವೆ ಇದ್ರೆ ನಾವೇನೋ ಒಂಥರ ಇದ್ದಂಗೆ ಅಂದಂಗೆ, ಇದೊಂಥರ ಲಕ್ಷ್ಮಿ ಇದ್ದಂಗೆ. ಖಂಡಿತ. ಆತರ ಫೀಲ್ ಮಾಡ್ತೀರಾ ನೀವು? ಖಂಡಿತ. ನಮ್ದು ತೋಟ ಇದೆ. ಒಂದ್ ತೆಪ್ಪೆ ಸಗಣಿ ಇಕ್ಲಿ ಬಿಡಿ, ಅದೊಂದು ತೋಟಕ್ಕೆ ಸಗಣಿ ಗೊಬ್ಬರ ಆಗ್ಲಿ ಅಂತ ಹೇಳ್ತೀರಾ? ಮನೆ ಮಕ್ಳಿಗೆ ನೋಡಿ ಸರ್, ಇವಿರೋದ್ರಿಂದ ವಾರಕ್ಕೆ 2 ಬರ್ತಾರೆ ನೋಡಕ್ಕೆ ಮನೆ ತಕ್ಕೆ. ಓಕೆ, ಓರಿ ಇರೋದ್ರಿಂದ. ಓಕೆ ಫೈನ್ ಸರ್, ಒಳ್ಳೇದಾಗ್ಲಿ. ಈಗ ಮೇವು ಇದಕ್ಕೆ ಏನೆಲ್ಲ ಹಾಕ್ತೀರಾ ಸರ್? ರವೆ ಬೂಸ, ಚಕ್ಕೆ ಬೂಸ, ಬಾಳೆಹಣ್ಣು, ಪಪ್ಪಾಯ, ಹಿಂಡಿ. ಓಕೆ, ಇಷ್ಟು ಕೊಡು. ಈಗ ಪಪ್ಪಾಯ ಏಂತಕ್ಕೆ ಹಾಕ್ತಾರೆ ಸರ್ ನಿಮ್ ಪ್ರಕಾರ? ಈ ಶೈನಿಂಗ್ ಬರುತ್ತೆ ಅಂತ. ಶೈನಿಂಗ್ ಬರುತ್ತೆ ಅಂತ? ಓಕೆ ಫೈನ್. ಅಂದ್ರೆ ಈಗ ಶೈನಿಂಗ್ ಬರ್ಬೇಕಂದ್ರೆ ಪಪ್ಪಾಯ ಹಾಕಿದ್ರೆ ಹಣ್ಣು ಕೊಟ್ರೆ ಬರುತ್ತೆ. ಓಕೆ ಫೈನ್, ಒಳ್ಳೇದಾಗ್ಲಿ. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ? 7019128184. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಯಾಲಕಪ್ಪ ಅಂತ ಸರ್. ಎಲ್ಲಿಂದ ಬರ್ತಾ ಇದ್ದೀರಾ? ಸರ್ ಇಲ್ಲೇ ನಮ್ಮ ಪಿಸಿ ಪಾಳ್ಯ ಸರ್, ಮಾಗಡಿ ತಾಲೂಕು ಪಿಸಿ ಪಾಳ್ಯ ಅಂತ. ಹೌದು. ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್? ಇಲ್ಲಿಂದ 1.5 ಕಿಲೋಮೀಟರ್ ಆಗುತ್ತೆ. ಓಕೆ, ಏನ್ ನಡ್ಕೊ ಬಂದ್ರ ಇಲ್ಲ ಗಾಡಿ ಇಲ್ಲ ಸರ್, ನಡ್ಕೊಂಡೇ ಬಂದ ಸರ್. ನಡ್ಕೊಂಡೇ ಬರ್ಬೋದು? ಓಕೆ, ಆರಾಮ್ಸೆ ಬರ್ಬೋದು ಸರ್. ಓಕೆ ಫೈನ್ ಸರ್. ಈಗ ಈ ಒಂದು ಮಾಗಡಿಯಲ್ಲಿ ದನಗಳ ಜಾತ್ರೆಯಲ್ಲಿ ಕರುಗಳಿಗೆ ಫೇಮಸ್ ಅಂತ ಹೇಳ್ತಾರ? ಹೌದು. ಈಗ ನೀವು ಕರುಗಳು ತಗೊಂಡ್ ಬಂದಿದ್ರಲ್ಲ, ದೊಡ್ಡ ರಾಸುಗಳು? ಇಲ್ಲ ಸರ್, ನಾವು ಕರುಗಳು ತಗೊಂಡ್ಬಂದು ದೊಡ್ಡದ್ ಮಾಡಿದ್ವು. ನಾವು 5 ಜೊತೆ ದನ ಕಟ್ಟಿದ್ವು, ಊರಿಗಳು 5 ಜೊತೆ ಎಲ್ಲ ಸೇಲ್ ಆದ್ವು ಸರ್. ಖುಷಿ ಆಯ್ತು ಸರ್. ಓಕೆ, ನೀವು ಇದ್ ಬಿಟ್ರೆ, ನಿಮ್ಮ ಜಾತ್ರೆ ಬಿಟ್ರೆ ಬೇರೆ ಯಾವ ಜಾತ್ರೆಗೆ ಹೋಗ್ತೀರಾ ಸರ್? ನಾವು ಕೆಂಗಲ್ಗೆ ಹೋಗ್ತಿವಿ, ಐನ್ಗುಡಿ, ಸಿದ್ಧಗಂಗೆಗೆ ಹೋಗ್ತಿವಿ. ಅಲ್ಲಿಂದ ಬಿಟ್ರೆ ಸುಗ್ನಹಳ್ಳಿ, ಮೈಮೇರಂಗನ್ ಜಾತ್ರೆ, ಎಲ್ಲಾ ಕಡೆನೂ ಹೋಗ್ತೀವಿ ಸರ್. ಎಲ್ಲಾ ಕಡೆನೂ ಹೋಗ್ತೀರಾ? ಸರ್. ಓಕೆ ಫೈನ್. ಈಗ ಇದಕ್ಕೆ ಏನೆಲ್ಲಾಗಿದೆ ಸರ್? ಇದಕ್ಕೆ ಸರ್ ಇನ್ನ ಎಲ್ಲ ಆಗಿಲ್ಲ ಸರ್, ಇನ್ನೂ ವರ್ಷ ಬೇಕು ಸರ್. ಎಲ್ಲ ಆಗ್ಬೇಕಾದ್ರೆ ಇನ್ನ 2 ಎಷ್ಟು ತಿಂಗಳು ಸರ್ ಇದಕ್ಕೆ? ಸರ್ ಇವಕ್ಕೆಲ್ಲ ಒಂದು 14 ತಿಂಗಳಾಗಿರ್ಬೇಕು ಸರ್. ಅಂದ್ರೆ 1.5 ವರ್ಷನ? 1.5 ವರ್ಷಕ್ಕೂ ಕಮ್ಮಿನೇ ಸರ್. ಇನ್ನ ಕಮ್ಮಿ. ಚೆನ್ನಾಗಿ ಸಾಕಿದ್ದೀರಾ? ಸಾಕಿದೀನಿ ಸರ್. ಸರ್ ಇದು ಕೆಲಸ ಏನಾದ್ರು ಮಾಡ್ಸಿದ್ದೀರಾ? ಇನ್ನ ಒಂದ್ ಕೆಲಸ ಮಾಡೋದು ಸರ್. ಯಾಕಂದ್ರೆ 120 ಜೋಡಿ ಮಾಡಿರೋದು ಇದು ನೀವೇ ತಗೊಂಡ್ಬಂದು ನಾವೇ ತಗೊಂಡ್ಬಂದು ಕೂಟಕ್ಕೆ ಹಾಕಿರೋದು. ಈಗ ಜಾತ್ರೆ ಆದ್ಮೇಲೆ ಕೆಲಸ ಮಾಡಿಸ್ತೀರಂಗ? ಮಾಡ್ತೀವಿ ಸರ್. ಓಕೆ, ನಿಮ್ ಕಡೆ ಎಲ್ಲ ಏನ್ ಜಾಸ್ತಿ ಕೆಲಸ ಸರ್? ಕೆಲಸ ನಿಮ್ ಕಡೆ ಏನ್ ಜಾಸ್ತಿ? ಎಲ್ಲ ನಮ್ದೆಲ್ಲ ರೈತರ ಕೆಲಸನೇ ಸರ್ ಜಾಸ್ತಿ. ಓಕೆ, ಏನ್ ಹೇಳ್ತಿದ್ರ ರೇಟು ಸರ್? ಇವಾಗ ಈಗಾಗಲೇ ಸೇಲ್ ಆಗಿದೆ ಸರ್. 1.5 ಲಕ್ಷಕ್ಕೆ. 1.5 ಲಕ್ಷಕ್ಕೆ ಆಗಿದೆ. ಲಾಭ ಬಂತ ಹಂಗಾದ್ರೆ? ಲಾಭ ಬಂತು ಸರ್. ಬಂತು ಸರ್. ಖುಷಿ ಸರ್. ಓಕೆ ಫೈನ್. ನಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ? ಹೇಳ್ತೀವಿ ಸರ್. 9731716039. ಥ್ಯಾಂಕ್ ಯು. ಓಕೆ ಸರ್. ಸರ್ ನಮಸ್ಕಾರ. ನಿಮ್ಮ ಹೆಸರು? ಮಾಲಿಂಗಯ್ಯ ಅಂತ ಸರ್. ಎಲ್ಲಿಂದ ಬರ್ತಾ ಇದ್ದೀರಾ? ಇಲ್ಲಿ ಅಜನಹಳ್ಳಿ ಗೊಲ್ರಟ್ಟಿಯಿಂದ. ಸರ್ ಯಾವ ತಾಲೂಕು ಬರುತ್ತೆ? ಮಾಗಡಿ ತಾಲೂಕು, ಮಾಡಗೋಡು ಹೋಬಳಿ, ಬೆಂಗಳೂರು ದಕ್ಷಿಣ ಜಿಲ್ಲೆ. ಓಕೆ, ಅಜನಹಳ್ಳಿ ಗೊಲ್ರಟ್ಟಿ. ಸರ್ ಇದು ಬೀಜದವ್ರಿ ಸರ್. ಏನೆಲ್ಲಾಗಿದೆ ಸರ್? ಕಡೆ ಬಿದ್ದಿದೆ ಸರ್. ಇವಾಗ ಕಡೆ ಬಿದ್ದಿದ್ಯಾ? ಏನು ಮಾರಾಟಕ್ಕ ಇಲ್ಲ ಪ್ರದರ್ಶನಕ್ಕ? ಪ್ರದರ್ಶನಕ್ಕೆ ಸರ್. ಪ್ರದರ್ಶನಕ್ಕ? ಹೆಸರೇನಂತ? ಯಾದವ ಕಿಂಗ್ ಅಂತ ಸರ್. ಓಕೆ, ಕ್ರಾಸಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀರಾ? ಕ್ರಾಸಿಂಗ್ ಎಲ್ಲ ಸ್ಟಾರ್ಟ್ ಮಾಡಿ. ಎಷ್ಟು ಚಾರ್ಜ್ ಮಾಡ್ತಿದ್ದೀರಾ ಸರ್? 600 ರೂಪಾಯಿ ಸರ್.
600 ರೂಪಾಯಿನಾ? ಈಗ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಹೋಯ್ತು ಅಂತಂದ್ರೆ ಸೆಕೆಂಡ್ ಟೈಮ್ ಒಂದ್ ತಿಂಗಳ ಒಳಗಡೆ ಬಂದ್ರೆ ಬಿಡ್ತೀವಿ, ತಿರ್ಗಾ ಮತ್ತೆ ಬಂದ್ರೆ ದುಡ್ಡು ಕೊಡ್ಬೇಕು. ಒಟ್ಟಲ್ಲಿ 600 rupees ಚಾರ್ಜ್ ಮಾಡ್ತಾರೆ. ಒಳ್ಳೊಳ್ಳೆ ಕರುಗಳು ಬಿದ್ದಿದ್ಯಾ? ಒಳ್ಳೆ ಕರುಗಳು ಬಿದ್ದೆ, ಒಳ್ಳೆ ಹೆಸರಾಗೈ ಸರ್. ಹೌದಾ? ಓಕೆ. ಈಗ ನಿಮ್ ಭಾಗದಲ್ಲಿ ಈಗ ಯಾದವ್ ಕಿಂಗ್ ಅಂದ್ರೆ ಓಕೆ. ಈಗ ಏನೆಲ್ಲ ಮೇವ್ ಹಾಕ್ತೀರಾ ಸರ್ ಇದಕ್ಕೆ? ಸರ್ ಒಳಗೆ ಹಾಕ್ತಿವಿ, ಉಳ್ಳಿ, ರವಿ, ಬೂಸ, ಓಕೆ, ಹಾಲು ಓಕೆ ಕೊಡ್ತಾ ಇದೀವಿ. ಇಷ್ಟೆಲ್ಲ ಕೊಡ್ತಾ ಇದ್ದೀರಾ? ಹಾಲು ಮೊಟ್ಟೆ ಮಟ್ಟೇನ್ ಕೊಡ್ತೀರಾ? ಹಾಲು ಹಾಕ್ತಾ ಇದೀವಿ. ಹಾಲು ಎಷ್ಟು ಲೀಟರ್ ಹಾಕ್ತೀರಾ? ಬೆಳಿಗ್ಗೆ 1 ಲೀಟರ್, ಸಾಯಂಕಾಲ 1 ಲೀಟರ್ ಸರ್. ಓಕೆ, 1 ಲೀಟರ್ ಹಾಲು. 1 ಲೀಟರ್. ಓಕೆ, ಫೈನ್. ಈಗ ಅಕಸ್ಮಾತ್ ಕೊಡೋದಿದ್ರೆ ಏನ್ ಹೇಳ್ತೀರಾ ರೇಟು? ಕೊಡಲ್ಲ. ಓಕೆ, ಅಕಸ್ಮಾತ್ ನಾನು ಹೇಳ್ತಾ ಇರೋದು. ಅಕಸ್ಮಾತ್ ಕೊಡಲ್ಲ ಸರ್. ಈಗ ಮೊನ್ನೆ 3 ಲಕ್ಷ 4 ಲಕ್ಷ ಕೇಳಿದ್ರು, ಓರಿಗೆ ಕೊಡಲ್ಲ. ಓಕೆ, ಕೊಡಲ್ವಾ? ಕೊಡಲ್ಲ. ಅದ್ ಕೊಡ್ತೀವಿ, ಹಿಂದ್ಗಡೆ ಅದ್ ಕೊಡ್ತೀವಿ. ಓಕೆ, ಇದ್ರ ಮಕ್ಳಿಗೆ ಇದನ್ನ ಕೊಡಲ್ಲ. ಓಕೆ. ಈಗ ಬೇರೆ ಹತ್ರ ಕೊಡ್ತೀರಾ? ಕೊಡ್ತೀವಿ. ಕೊಡುವಂತದ್ದು ಇದೆಯಾ? ತೋರ್ಸಿ ಹೆಂಗದ ಅದ್ರ ಮಗ. ಈಗ ಇದು ಯಾದವ ಕಿಂಗ್ಗೆ ಹುಟ್ಟಿರುವಂತದ ಇದು? ಹೌದು ಸರ್. ಈಗ ಇದಕ್ಕೆ ಏನೆಲ್ಲಾಗಿದೆ? 4 ಬಿದ್ದು ಸರ್. 4 ಬಿದ್ದಿದ್ಯಾ? ಇದು ಏನ್ ಹೇಳ್ತಾ ಇದೀರಾ ರೇಟ್? ಇದಕ್ಕೆ 260 ಹೇಳ್ತೇವೆ ಸರ್. 260. ಇದ್ರಲ್ಲಿ ಕ್ರಾಸಿಂಗ್ ಮಾಡಿಸ್ತಾ ಇದ್ದೀರಾ? ಮಾಡಿಸ್ತಾ ಇದ್ದೀರಾ? ಮಾಡಿಸ್ತಾ ಇದೀವಿ. ಕರುಗಳು ಬಿದ್ದವೆ, ಚೆನ್ನಾಗಿ ಬಿದ್ದವೆ ಕರುಗಳು. 2.5 ಹೇಳ್ತಾ ಇದ್ರ? 2.5 ಹೇಳ್ತೇವೆ. ಈಗ ಮೇವು ಎಲ್ಲ ಇದಕ್ಕೂ ಸೇಮ್ ಅದಕ್ಕೆ ಏನ್ ಕೊಡ್ತಾ ಇದೀವಿ? ಯಾದವ ಕಿಂಗ್ಗೆ ಇದು ಅದಕ್ಕೆ. ಇದ್ರ ಹೆಸರು ಅರ್ಜುನ ಅಂತನಾ? ಅರ್ಜುನ ಅಂತ ಸರ್. ಓಕೆ, ಫೈನ್. ಈಗ ಬೇರೆ ಅಲ್ಲಿ ಒಳಗಡೆ ಇದೆಯಾ ಕೊಡುವಂತ? ಅದು ಇದೆ, ಬನ್ನಿ. ಈಗ ಇದು ಕರ್ಣ ಅಂತನಾ? ಇದು ಕನ್ನಡ ಅಂತ ಸರ್. ಇದು ಅದ್ರ ಮಗನೇ. ಓಕೆ, ಇದಕ್ಕೆ ಏನೆಲ್ಲಾಗಿದೆ? ಇದು 4 ಸರ್. 4. ಓಕೆ, ಇದು ಏನ್ ಹೇಳ್ತಿದ್ದೀರಾ ರೇಟ್? ಇದಕ್ಕೆ 1.30 ಹೇಳ್ತಾ ಇದೀವಿ. 1.30. ಬಂದ್ ಕೇಳ್ತಾ ಇದ್ದಾರಾ? ಕೇಳ್ತಾರೆ, ಹೋಯ್ತಾರ ಸರ್. ಓಕೆ. ಈಗ ಇದು ಬೀಜದೋರಿ ಅಂತಾನೆ ಇದ್ ಮಾಡ್ತಾ ಇದ್ದೀರಾ? ಬೀಜದೋರಿನೇ. ಈಗ ಬೇರೆ ಪರ್ಪಸ್ಗೇನೋ ಇದು ಹಾಕೊಂಡ್ ಮಾಡಕ್ಕಾಗಲ್ಲ? ಇಲ್ಲ. ಮಾಡಿದ್ರೆ ಬೀಜದೋರಿನೇ ಮಾಡ್ಬೇಕು. ಇಲ್ಲ ಬಂದ್ರೆ ಅದ್ ಮಾಡಕ್ಕಾಗಲ್ಲ. ಕುಡ್ತದ್ಗೆ ಕೂಡ ಸಿಗ್ರಿ ಬೇಕಾದ್ರೆ ಈಗ ಬೀಜ ಹೊಡೆದಿ ಈಗ ಜೋಡಿ ಎತ್ತು ಮಾಡ್ಬೋದು. ಅಂದ್ರೆ ಬೀಜ ಹೊಡೆದೇ ಮಾಡ್ಬೇಕು. ಓಕೆ. ಈಗ ಇದಕ್ಕೂ ಸೇಮ್ ಫುಡ್? ಓಕೆ, ಫೈನ್. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ? ಹೇಳ್ತೀವಿ. ಇನ್ನೂ ಒಂದು ಇದೆಯಾ? ಯದಾ? ಚಕ್ರವರ್ತಿ ಅಂತ. ಓಕೆ. ಸರ್ ಇದು ಎಷ್ಟು ತಿಂಗಳು ಕರು ಸರ್ ಇದು? 10 ತಿಂಗಳು ಸರ್. 10 ತಿಂಗಳು. 10 ತಿಂಗಳು. ಇದೇನ್ ಬೀಜದೋರಿ ಮಾಡ್ತಾರಲ್ಲ? ಬೀಜದೋರಿಗೆ ಸರ್. ಬೀಜದೋರಿಗೆ. ಈಗ ನೀವೆಲ್ಲ ನಿಮ್ಮ ರಾಮನಗರ ಭಾಗದಲ್ಲೆಲ್ಲ ಬೀಜದೋರಿನೇ ಜಾಸ್ತಿ? ಹೌದು ಸರ್. ಈಗ ಇದು ರೇಟ್ ಅಂದ್ರೆ ಏನ್ ಹೇಳ್ಬೋದು ಸರ್ ನೀವು? 2.25 ಹೇಳ್ತೇವೆ. 2.25. ಬಂದ್ ಕೇಳ್ತಾ ಇದಾರ? ಕೇಳ್ತಾರೆ, ಹೋಯ್ತಾರ ಸರ್. ಇಷ್ಟು ವರ್ಷ ಅಂತ ಕೇಳಿದ 2.25 ಹೇಳ್ತೇವೆ. ಓಕೆ, ತುಂಬಾ ಓಕೆ. ಕರುಗಳು ಬಾರಿ ಚೆನ್ನಾಗಿ ಬಿಡ್ತಾವ ಸರ್. ಬೇಜಾನ್ ಕೇಳಿ. ಈಗ ಇದು ಬಂದ್ಬಿಟ್ಟು ಎಷ್ಟು ಹೇಳ್ತಾರೆ? 2.5. 2.25. ಓಕೆ. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ? ಹೇಳ್ತಾಳೆ. 7333 77 92 893. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಾವು ಸುದರ್ಶನ್ ಅಂತ. ಸುದರ್ಶನ್ ಎಲ್ಲಿಂದ ಬರ್ತಾ ಇರೋದು? ಅಜ್ಜಡಿಗೋಡ್ರಟ್ಟಿಯಿಂದ. ಯಾವ ತಾಲೂಕ್ ಬರುತ್ತೆ? ಮಾಗಡಿ ತಾಲೂಕು. ಮಾಗಡಿ ತಾಲೂಕು ಬರುತ್ತೆ. ಏನ್ ಅನ್ಸುತ್ತೆ ನಿಮ್ಮ ಜಾತ್ರೆ ಮಾಗಡಿ? ಎಲ್ಲ ಚೆನ್ನಾಗದೆ. ಜನ ಎಲ್ಲ ಜೋರ ಸೇರವೆ. ಗಿರಾಕಿನೂ ಪರವಾಗಿಲ್ಲ. ಈಗ ನೀವ್ ಎಷ್ಟೊತ್ತೆ ತಗೊಂಡ್ ಬಂದಿದ್ರ? ಮನೇಲಿ ಹುಟ್ಟಿದೆ ಇದು. ಮನೇಲಿ ಹುಟ್ಟಿ. ಈಗ ನೀವು ಒಂದೇ ಜೊತೆನ ತಂದಿರೋದು? ಒಂದೇ ಇದು. ಒಂದೇ ಸರ್. ಏನ್ ಹೇಳ್ತಿದ್ದೀರಾ ರೇಟ್? 1.5 ಹೇಳ್ತಾ ಇದ್ದೀವಿ ಸರ್. 1.5. ಹ್ಞೂ ಸರ್. ಎಷ್ಟು ತಿಂಗಳಾಗಿದೆ ಇದಕ್ಕೆ? ಇದಕ್ಕೆ ವರ್ಷ ಸರ್. ವರ್ಷ ಸರ್. ಅಲ್ಲೂ ಪಲ್ ಇನ್ನೂ ಆಗಿಲ್ಲ. ಅದೇ ಗೊತ್ತಾಯ್ತು, ಅಲ್ಲ ಆಗಿಲ್ಲ ಅಂತ. 1 ವರ್ಷ. 1 ವರ್ಷ ಸರ್. ಏನ್ ಹೇಳ್ತಿದ್ದೀರಾ ರೇಟ್? 1.5. ಫೈನಲ್ ಬಂದು ಕುತ್ಕೊಂಡಾಗ ಇನ್ನೊಂದು ಹೆಚ್ಚು ಕಮ್ಮಿ ಆಯ್ತದೆ. ಮೇವ್ ಏನೇನೆಲ್ಲ ಆಗ್ತಿದ್ರ? ಮೇವು, ಹಣ್ಣು ಹುಲ್ಲು, ತಿಂಡಿ, ಮುಸ್ಕಿನ ಜೋಳ ನುಚ್ಚು, ಉಳ್ಳು ನುಚ್ಚು, ಮೊಟ್ಟೆ, ಹಾಲು, ತುಪ್ಪ ಎಲ್ಲ ಆಗ್ತೈತಿ ಸರ್. ಓಕೆ. ಈಗ ಹಾಲು ಮೊಟ್ಟೆ ಎಲ್ಲ ಆಗ್ತಾ ಇದೀವಿ. ಎಷ್ಟು ಲೀಟರ್ ಆಗ್ತೀರಾ ಹಾಲು? 1 ಲೀಟರ್ ಆಗ್ತೀವಿ ಸರ್. 1 ಲೀಟರ್ ಆಗ್ತೀರಾ? ಓಕೆ, ಫೈನ್. ಒಳ್ಳೇದಾಗ್ಲಿ. ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀನಿ. 9980313484. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ರೇವಣ್ಣ ಅಂತ. ರೇವಣ್ಣ ಅವ್ರು ಎಲ್ಲಿಂದ ಬರ್ತಾ ಇದ್ರ? ರಾಮನಗರ ತಾವು ಅಂಜನಾಪುರದಿಂದ ಸರ್. ರಾಮನಗರ ತಾಲೂಕು ಅಂಜನಾಪುರ. ಸರ್, ಏನ್ ಅನ್ಸ್ತದೆ ಮಾಗಡಿಲಿ ಜಾತ್ರೆ ನಡೀತಾ ಇದೆ? ಮಾಗಡಿ ಇದು ಲಾಸ್ಟ್ ಜಾತ್ರೆ ಸರ್. ಎಲ್ಲಾ ಇದು ನಮ್ ಕರ್ನಾಟಕದ ಜನ ಎಲ್ಲ ಇಲ್ಲಿ ಸೇರವೆ. ಒಳ್ಳೊಳ್ಳೆ ಹಳ್ಳಿಕಾರರು ಚೆನ್ನಾಗಿ ಸೇರಿದಾವೆ. ಒಂದ್ ಸೆಲೆಕ್ಷನ್ ಇದೆ ಅಂತ ಹಾಕೊಂಡ್ ಬಂದಿದ್ದೀನಿ. ಸೆಲೆಕ್ಷನ್ಗೋಸ್ಕರ ಬಂದಿದ್ದೀನಿ. ಅಂದ್ರೆ ಇದು ಮಾರಾಟ ಅಂತ ಏನಿಲ್ಲ? ಮಾರಾಟ ಇಲ್ಲ ಸರ್. ಸರ್, ಇದು ಬೀಜದೋರಿನೇ? ಬೀಜದೋರಿಗಳು ಸರ್. 2 ಬೀಜದೋರಿಗಳು ಅಂದ್ರೆ ಕೂಟ ಮಾಡ್ಕೊಂಡಿದ್ರ?
ಇಲ್ಲ ಕೂಟ ಇಲ್ಲ, ಅದು ಸಿಂಗಲ್ ಇದು ಸಿಂಗಲ್ ಸಿಂಗಲ್ ಸಿಂಗಲ್. ಹೆಸರೇನಾದ್ರು ಇಟ್ಟಿದ್ದೀರಾ ಸರ್? ಹೆಸರೇನಿಕ್ಕಿಲ್ಲ ಸರ್. ಹೆಸರೇನಿಕ್ಕಿಲ್ಲ. ಇಲ್ಲ. ಕ್ರಾಸಿಂಗ್ ಎಲ್ಲ ಮಾಡಿಸ್ತಾ ಇದ್ದೀರಾ? ರಾಶಿಂಗ್ ಈಗ ಸ್ಟಾರ್ಟ್ ಮಾಡಿದೀನಿ. ಇದು ಓಕೆ. ಈಗ ಒಂದ್ 4 ದನಿ ಮೇಲೆ ಬಿಟ್ಟಿದ್ದೀನಿ ಸರ್. ಇದು ಓಕೆ ಸರ್, ಏನ್ ಚಾರ್ಜ್ ಮಾಡ್ತಾ ಇದ್ದೀರಾ? 500 ರೂಪಾಯಿ ಸರ್. 500 ರೂಪಾಯಿ ಸರ್. ಇದು ಕ್ಯಾರೆಕ್ಟರ್ ವೈಸ್ ಇದು ಕಾಮ್ ಆಗಿರುತ್ತೆ, ಸ್ವಲ್ಪ ಅಗ್ರೆಸಿವ್ ಯಾವ ತರ ಇದು? ಇಲ್ಲ ಸರ್, ಈಗ ಸ್ಟಾರ್ಟಿಂಗ್ ಅಲ್ವಾ ಇದು, ಹಾ ರಾಶಾಗಿದೆ ಹಾ. ಅಂದ್ರೆ ಅಷ್ಟೊಂದು- ಸಾಕ್ತೋರ್ನೇ ಕೇಳ್ತದೆ ಇದು. ಓಕೆ. ಈಗ ಇದಕ್ಕೆ ಏನಲ್ಲಾಗಿದೆ ಸರ್? ಇದಕ್ಕೆ ಈಗ ಇನ್ನ ಅಲ್ಲಾಗಿಲ್ಲ ಸರ್. ಇದು ಇನ್ನ ಅಲ್ಲಾಗಿಲ್ಲ. ಇನ್ನ ಅಲ್ಲಾಗಿಲ್ಲ ಅಂದ್ರೆ ಒಂದು 2 ವರ್ಷ ಆಗಿದ್ಯಾ? 2 ವರ್ಷ ತುಂಬ ಐತೆ. ಇನ್ನ 2 ವರ್ಷ ಅಲ್ಲಾಗಿಲ್ಲ ತುಂಬಿದೆ. ಇದು. ಹಾ. ಅಲ್ಲಿರೋದು 2 ಅಲ್ಲಾಗಿದೆ. ಈಗ ಸದ್ಯಕ್ಕೆ ಇದಕ್ಕೆ ಇನ್ನ ಅಲ್ಲಾಗಿಲ್ಲ. ಇನ್ನ ಅಲ್ಲಾಗಿಲ್ಲ. ಬಟ್ ಈಗ ಒಂದ ಒಂದಲ್ಲಿ ಬಿದ್ದಿದೆ ನೋಡಿ ಸರ್. ಈಗ ಓಕೆ ಓಕೆ. ನೋಡಿ ಇಲ್ಲಿ ಹಾ 2 ನೋಡಿಲ್ಲ, ಒಂದಲ್ಲಿ ಬಿದ್ದಿದೆ ಒಂದಲ್ಲಿ ಬಿದ್ದಿದೆ. ನೋಡಿ. ಓಕೆ. 2 ಲೆಕ್ಕನೇ ಇದು. ಲೆಕ್ಕ ಹಾ, ಆಗುತ್ತೆ. ನೋಡಿ. ಇಲ್ಲ ನೋಡಿಲ್ಲ, ನಿನ್ನೆ ಇತ್ತು ಅಲ್ಲೂ, ಹಾ ಇವತ್ ಬಿದ್ದಿದೆ. ಓಕೆ ಓಕೆ. ಹಾ 2 ಲೆಕ್ಕನೇ ಇದು. 2 ಲೆಕ್ಕ. 2 ಲೆಕ್ಕನೇ. ಓಕೆ. ಈಗ ಇದಕ್ಕೆ 500 ರೂಪಾಯಿ ಚಾರ್ಜಸ್ 500 ರೂಪಾಯಿ ಮಾಡ್ತಾ ಚಾರ್ಜ್. ಇದ್ದಾರೆ. ಹಾ ಈಗ ಇದು ಪಕ್ಕದ ಬಂದ್ಬಿಟ್ಟು ಇದು ಆಲ್ರೆಡಿ 2 ಆಗಿದೆ ಸರ್. ಇದು 2 ಆಗಿದೆ. ನಮ್ಮ ಮೈನ್ ಗುಡಿಲೇ 2 ಆಗೋಯ್ತು ಇದು. ಓಕೆ. ನೋಡಿ. ಐನಗುಡಿಲಿ ಏನಾದ್ರು ಪ್ಲೇಸ್ ಆಗಿತ್ತಾ ಇದಕ್ಕೆ? ಪ್ಲೇಸ್ ಆಗಿತ್ತು ಸರ್. ಆಗಿತ್ತಾ? ಹ್ಮ್. ಓಕೆ. ಇದಕ್ಕೂ ಏನು ಹೆಸರೇನು ಇಟ್ಟಿಲ್ಲ? ಹೆಸರೇನಿಕ್ಕಿಲ್ಲ ಸರ್. ಇದು ಇದಕ್ಕೂ 500 ರೂಪಾಯಿ ಚಾರ್ಜಸ್. ಚಾರ್ಜಸ್. ಸರ್ ಈಗ ಈ ಬೀಜದೋರಿ ಅಂತಂದ್ರೆ ಸ್ವಲ್ಪ ರ್ಯಾಶ್ ಇರುತ್ತೆ ಅಲ್ವಾ? ರಾಶಿ ಸರ್. ಅದನ್ನೆಲ್ಲ ಮೇಂಟೈನ್ ಮಾಡ್ಬೇಕು ಅಂದ್ರೆ ಒಬ್ರ ಕೈಲಾಗತ್ತಾ? ಈ ಮಾಡ್ಬೇಕು ಸರ್. ಇದು ನಮ್ಗೆ ಪಳಗ್ಬಿಟ್ಟಿದೆ ಹಾ. ಇದ್ರೊಂದು ಅಂದ್ರೆ ಅಡಿ ಈಗ- ಅಡಿ ಈಗ ನಿಮ್ ಜೊತೆ ಒಂದ್ ಸ್ವಲ್ಪ ರಿಯಾಕ್ಟ್ ಅಂತ ಏನಿಲ್ಲ, ಏನಿಲ್ಲ, ಹೊಂದ್ಕೊಂಡಿದೆ, ಒಬ್ಬರೇ ಮೇಂಟೈನ್ ಮಾಡ್ಬೋದು. ಮಾಡ್ತೀವಿ ಸರ್. ಓಕೆ ಫೈನ್ ಸರ್. ಈಗ ಕ್ರಾಸಿಂಗ್ ಬಂದ್ಬಿಟ್ಟು 500 ರುಪೀಸ್ ಚಾರ್ಜ್ ಹೌದು ಮಾಡ್ತೀವಿ ಸರ್. ಹೌದು ಸರ್. ಸರ್. ಈಗ ಬೀಜದವರಿಗೆಲ್ಲ ಏನು ಮೇವ್ ಹಾಕ್ತೀರಾ ನೀವು? ಮಾಮೂಲಿ ಸರ್, ಒಣಹುಲ್ಲು. ಹಾ. ಹಸಿರು ಕಾಲದಲ್ಲಿ ಹಸಿರು ಹಾಕ್ತಿವಿ. ಹಾ. ಈಗೆಲ್ಲ ಬರೀ ಒಣಹುಲ್ಲೇ ಹಾಕೋದು. ಓಕೆ. ಈಗ ಒಣಲ್ ಬಿಟ್ಟು ಬೇರೆ ಈಗ ಒಬ್ಬೊಬ್ರು ಬೇರೆ ಹೇಳ್ತಾರೆ, ತಿಂಡಿ ಅಂದ್ರೆ ಏನೇನ್ ಕೊಡ್ತೀರಾ? ತಿಂಡಿ ರವೆ ಬುಸ, ಚಕ್ಕೆ ಬುಸ, ಉಳ್ಳಿ ನುಚ್ಚು, ಹಾ. ಮತ್ತೆ ಹಾಲು, ಹಾ. ಮೊಟ್ಟೆ, ಈ ತರ ಈಗ ಕೊಬ್ಬರಿ ಪರಂಗಿ ಹಣ್ಣೆಲ್ಲ ಕೊಡ್ತಾರೆ ಅಂತಾರೆ. ಅವೆಲ್ಲ ಕೆಟ್ಟೋಗಿರೋ ಊರಿಗಳಿಗೆ ರೆಡಿ ಮಾಡಕ್ ಕೊಡ್ತಾರೆ. ಹಾ. ಕೆಟ್ಟೋಗಿರ್ತಾವಲ್ಲ ಸರ್, ಓರಿ ರೆಡಿ ಮಾಡಕ್ ಕೊಡ್ತಾರೆ ಅವೆಲ್ಲನೂ. Okay. ಈಗ ಇವೆಲ್ಲ ರೆಡಿ ಇದೆಯಲ್ಲ, ಅವೆಲ್ಲ ಕೊಟ್ರೆ ಇನ್ನ ಜಾಸ್ತಿ ಅವು ಕೊಬ್ಬು ಜಾಸ್ತಿ ಬೆಳೀತದೆ. ನಮ್ನೆ ಕಂಟ್ರೋಲ್ ಮಾಡಿಕೊಳ್ಳಲ್ಲ ಅವು. ಹಂಗಾಗಿ ಸ್ವಲ್ಪ ಲಿಮಿಟ್ ಅಲ್ಲಿ ಲಿಮಿಟ್ ಅಲ್ಲಿ ಮಡಿಕೋಬೇಕು ಅವ್ನ. ಒಟ್ನಲ್ಲಿ ಫುಡ್ ಹಾಕ್ಬೇಕು, ಫುಡ್ ಹಾಕ್ಬೇಕು. ಹೌದು. ಬಟ್ ಲಿಮಿಟ್ಸ್ ಇರಬೇಕು. ಏನ ಕೆಟ್ಟೋಗಿರೋ ಊರಿಗಳಿಗೆ ನೀವ್ ಹೇಳ್ದವೆಲ್ಲ ಹಾಕ್ಬೇಕು, ರೆಡಿ ಮಾಡ್ಬೇಕು. ಓಕೆ ಸರ್. ಈಗ ಅಕಸ್ಮಾತ್ ಕೊಡೋದಿದ್ರೆ ಏನ್ ಹೇಳ್ತೀರಾ ಸರ್ ರೇಟು? ಇಲ್ಲ ಸರ್, ಕೊಡಲ್ಲ ಇವು. ಯಾವ್ದು ಕೊಡಲ್ಲ. ಈಗ ಕೊಡಲ್ಲ, ಮನೇಲಿ ಇದಾವೆ ಆಲ್ರೆಡಿ. ಹಾ. ಕೊಡೋದಿದ್ರೆ ಕೊಡುವಂತ ಕಾಲಕ್ಕೆ ಅವಾಗ ರೈಟ್. ಅವಾಗ ಹೇಳ್ಬೇಕು. ಇವಾಗ ಸರ್ ಇದು 3,80,000 ಕೊಟ್ಟು ನಾನೇ ತಂದಿದ್ದೀನಿ. 80,000. ಅದು 3,60,000 ಸುರ್ಬೇಕೆರೆ ಮಸಾಲೆ ಜರಮಣ್ಣ ಹತ್ರ ತಂದಿದ್ದು. ಅಂದ್ರೆ ಈಗ ನೀವು ತಗೊಂಡಿರೋದು ಇದು 380. ಅವ್ರ ಹತ್ರ ಹೋಗಿತ್ತು ಇದೇ ಮಾಗಡಿ ಒಳಗೆ. ಹಾ. ಈಗ ಅದು 3 ಕೈ ಬದಲಾಯಿಸ್ಕೊಂಡು ನಾನ್ ತಗೊಂಡ್ಬಂದಿದ್ದೀನಿ. ಅಂದ್ರೆ ನೀವು 360 ತಂದಿರೋದು. ಓಕೆ ಫೈನ್ ಸರ್, ಒಳ್ಳೇದಾಗ್ಲಿ. 380. ಓಕೆ. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ? 888 477 5539. ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.